ಮೇಡಮ್, ನಾನು ಡಿವೋರ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ನನ್ನ ವೈಫಿಗೂ ಇದರ ಬಗ್ಗೆ ತಿಳಿಸಿದ್ದೀನಿ. ತುಂಬ ನಮ್ಮ ನಡುವೆ ತುಂಬ ಜಗಳಗಳಾಗ್ತಾ ಇವೆ. ಅದಕ್ಕೋಸ್ಕರ ನಾನು ಕೋರ್ಟಿಗೆ ಬಂದರೆ ಎಷ್ಟು ಬೇಗ ಡಿವೋರ್ಸ್ ಆಗ್ಬೋದು ಮೇಡಮ್ ಅಂತ ಕೇಳ್ತಾ ಇರ್ತಾರೆ ತುಂಬ ಜನ. ನೀವು ಕೋರ್ಟ್ಗೆ ಬಂದರೆ ಡಿವೋರ್ಸ್ ಬೇಗ ಆಗುತ್ತೆ ಅಂತ ಆ ಥರ ಏನೂ ಇರೋದಿಲ್ಲ. ನೀವು ಡಿವೋರ್ಸ್ ತಗೋಬೇಕು ಅಂದರೆ ಫಸ್ಟು ನಿಮ್ಮ ವೈಫ್ ಜೊತೆ ಮಾತಾಡ್ಕೊಳ್ಳಿ. ಅವರು ಡಿವೋರ್ಸ್ ತಗೊಳ್ಳಿಕ್ಕೆ ಒಪ್ಪಿಗೆ ಆದರೆ ಇಬ್ಬರು ಒಂದೇ ಪಿಟಿಷನನ್ನು, ಜಾಯಿಂಟ್ ಪಿಟಿಷನನ್ನು ಕೋರ್ಟಿಗೆ ಸಲ್ಲಿಸಿ ಅದರಲ್ಲಿ ಸೈನ್ ಹಾಕಿಬಿಟ್ಟು ಒಪ್ಪಂದಗಳನ್ನು ಮಾಡಿಕೊಂಡು ಕೋರ್ಟ್ ಎದುರುಗಡೆ ಸೈನ್ ಹಾಕಿದರೆ ಆವಾಗ ಡಿವೋರ್ಸ್ ಆಗುತ್ತೆ. ಒಂದು ವೇಳೆ ನಿಮ್ಮ ವೈಫ್ ಒಪ್ಕೊಳ್ತಾ ಇಲ್ಲ ಅಂತಂದರೆ ನೀವು ಕಂಟೆಸ್ಟ್ ಡಿವೋರ್ಸ್ ಫೈಲ್ ಮಾಡಬೇಕಾಗುತ್ತೆ. ಕಂಟೆಸ್ಟ್ ಡಿವೋರ್ಸ್ ಫೈಲ್ ಆದಮೇಲೆ ನಿಮ್ಮ ವೈಫ್ಗೆ ಒಂದು ನೋಟಿಸ್ ಹೋಗುತ್ತೆ. ಅವಳು ಕೋರ್ಟಿಗೆ ಬಂದುಬಿಟ್ಟು ಅವಳು ಲಾಯರ್ನ ಕರ್ಕೊಂಡ್ಬಂದು ಅವ್ರ ಜೊತೆಯಲ್ಲಿ ಬಂದುಬಿಟ್ಟು ಅವರು ಒಂದು ಕಂಟೆಸ್ಟ್ ಮಾಡಿದ್ರೆ ಈ ಕೇಸು ಮುಂದೆ ಹೋಗುತ್ತೆ. ಒಂದು ವೇಳೆ ನಿಮ್ಮಿಬ್ಬರಿಗೂ ಒಪ್ಪಂದ ಆಗಿಬಿಟ್ಟು ಅದರಲ್ಲೂ ಸೈನ್ ಆಗಿಬಿಟ್ಟು ಒಪ್ಕೊಂಡಿದ್ದೀವಿ, ನಾವು ಇನ್ಮೇಲೆ ಬೇರೆ ಇರ್ತೀವಿ, ನಮ್ಮ ಡಿವೋರ್ಸೇ ಬೇಕು ಅಂತ ಒಪ್ಪಿಗೆ ಆದರೆ ಅದರಲ್ಲೂ ಕೋರ್ಟ್ ಬೇಗ ಡಿಸಿಷನ್ ಕೊಡ್ಬೋದು. ಬಟ್ ಇಬ್ಬರಿಗೂ ಒಪ್ಪಂದನೇ ಆಗಿಲ್ಲ, ಒಬ್ಬರ ಮೇಲೆ ಒಬ್ಬರು ಅಲಿಗೇಷನ್ಸ್ ಆಗ್ತಾ ಇದ್ದೀರಾ, ಒಬ್ಬರ ಮೇಲೆ ಒಬ್ರಿಗೆ ಇನ್ನು ದ್ವೇಷ ಇದೆ, ಇನ್ನು ಅವರು ಏನೇನೋ ಕೇಳ್ತಾ ಇದ್ದಾರೆ, ಇವರಷ್ಟು ಕೊಡಬೇಕು ಇಷ್ಟು ಕೊಡಬೇಕು, ನನಗೇನು ಕೊಡ್ತಾ ಇಲ್ಲ ಅವರಂತೂ, ಇಂಥ ಒಂದು ಸ್ಥಿತಿಯಲ್ಲಿ ಬೇಗ ಡಿವೋರ್ಸ್ ಆಗೋದು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಈ ವರ್ಷಾನುವರ್ಷಗಂಟಲೇ ನಿಮ್ಮ ಡಿವೋರ್ಸ್ ನಡೆಸಿ ಇಬ್ಬರಿಗೂ ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ವೈಫ್ ಜೊತೆ ನೀವು ಮಾತಾಡಿಬಿಟ್ಟು ಒಂದು ಒಪ್ಪಂದಕ್ಕೆ ಬಂದುಬಿಟ್ಟು ಮ್ಯೂಚುವಲ್ ಡಿವೋರ್ಸ್ಗೆ ಫೈಲ್ ಮಾಡ್ತೀರಾ ಅಂದರೆ ಬೇಗ ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಮ್ಯೂಚುವಲ್ ಡಿವೋರ್ಸಲ್ಲಿ ಫೈಲ್ ಮಾಡಿಬಿಟ್ಟು ಬೇಗ ಡಿವೋರ್ಸ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಕಂಟೆಸ್ಟ್ ಡಿವೋರ್ಸ್ ಹಾಕಿದರೆ ತುಂಬ ವರ್ಷಗಳವರೆಗೂ ನೀವು ಕಾಯಬೇಕಾಗುತ್ತೆ, ಕೋರ್ಟ್ಗಳಿಗೆ ಅಲಿಬೇಕಾಗುತ್ತೆ. ಡಿವೋರ್ಸ್ ತಗೋಬೇಕು ಅಂದರೆ ಮ್ಯೂಚುವಲ್ ಡಿವೋರ್ಸು, ಪೀಸ್ಫುಲ್ ಸಪ್ರೇಷನ್, ಅದು ಒಂದು ಈಸಿಯೆಸ್ಟ್ ವೇ ಇದೆ ಡಿವೋರ್ಸು ತಗೊಳ್ಳಿಕ್ಕೆ.